ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ನಮಸ್ಕಾರ. ನನ್ನ ಹೆಸರು ಶರಣಪ್ಪ ಬರ್ಸಿ ಅಂತ. ನಾನು ವೃತ್ತಿಯಿಂದ ವಕೀಲನಾಗಿದ್ದು ಪ್ರವೃತ್ತಿಯಿಂದ ಸಮಾಜ ಸೇವಕನಾಗಿ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಮೊದಲಿಗೆ ನಾನು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಹಿಂದುಳಿದ ಕುರುಬ ಸಮಾಜದ ಬೆಳೆದು ಆ ಸಮಾಜದ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು, ಈ ಒಂದು ವಿಷಯದಲ್ಲಿ ನಮ್ಮ ಸಂಸ್ಥೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ನೀವು ಹೇಳಿದಂಗೆ ಸುಮಾರು ಪ್ರಗತಿಪರ ರೈತರಿದ್ದಾರೆ. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ತೊಗೊಂಡಂಥವರು ಮಹಿಳೆಯರು, ಪುರುಷರು ಇವತ್ತು ಪ್ರಗತಿಪರ ರೈತರು ಸಾವಯವ ಕೃಷಿಯಲ್ಲಿ ಮುಂದಿದ್ದಾರೆ. ಸೊ ನಾವು ಸಹ ನಮ್ಮ ಸಂಸ್ಥೆ ಕೇಂದ್ರ ಸರ್ಕಾರದ PGS ಇಂಡಿಯಾ ಅಂತ ಒಂದು ಸಂಸ್ಥೆ ಸಪೋರ್ಟಿಂಗಿಂದ ನಮ್ಮದೊಂದು ನೋಡಲ್ ಸೆಂಟರ್ ಆಗಿತ್ತು. ನಾವು ಸಹ ಒಂದು 750 ಎಕರೆ ಪ್ರದೇಶದಲ್ಲಿ ಸಾವಯವ ಕೃಷಿಕರ ಸಂಘ 50 ಎಕರೆಗೆ ಒಬ್ಬೊಬ್ಬರು ಒಂದೊಂದು ಎಕರೆ ಮಾಡಿ 50 ಎಕರೆಗೆ ಒಂದು ಸಂಘ ಮಾಡಿದ್ವಿ. ಆ ಸಂಘದಲ್ಲಿ ಮೌಲ್ಯವರ್ಧನೆಗಳನ್ನು ಮತ್ತು ಅವರಿಗೆ ಲೇಬಲಿಂಗನ್ನು ಮತ್ತು ಅವರಿಗೆ ಮಾರಾಟ ಪ್ರಕ್ರಿಯೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇತ್ತೀಚೆಗೆ ತುಂಬ ಜನ ಸಾವಯವ ಕೃಷಿಗೆ ಬರ್ತಾರೆ ಮತ್ತು ಸಾವಯವ ಕೃಷಿಯಲ್ಲಿ ಮೌಲ್ಯವರ್ಧನೆಗಳನ್ನು ಪ್ಯಾಕಿಂಗ್ ಮಾಡಿ ಬೆಂಗಳೂರಂಥ ಪ್ರದೇಶಗಳಿಗೆ ಈಗಾಗಲೇ ಫುಡ್ ಬಂಡಿ ಮತ್ತು ಆಹಾರ ಜೋಳಿಗೆ ಹಲವಾರು ಬ್ರ್ಯಾಂಡೆಡ್ ನೇಮಲ್ಲಿ ಜೀನಿ ಅಂತ ಒಂದು ಬರುತ್ತೆ, ಅದನ್ನು ಉತ್ತರ ಕರ್ನಾಟಕದವ್ರದ್ದೇ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಟರ್ನ್ ಓವರ್ ಮಾಡ್ತಾ ಇದೆ. ಸೊ ಒಂದು ಗ್ರಾಮವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಅವತ್ತು ಗ್ರಾಮದಲ್ಲೇ ಅವರು ಆನ್ಲೈನ್ ಮಾರ್ಕೆಟಿಂಗ್ ತೊಗೊಂಡು ಇವತ್ತು ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ನಾವು ನಮ್ಮ ಸಂಸ್ಥೆ ಸಹ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಕೊಡ್ತಾ ಇದ್ದೀವಿ. ನಾವು ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಡಿಜಿಟಲ್ ಮಾರ್ಕೆಟನ್ನು ಬಳಸಿಕೊಂಡು ಅವರಿಗೆ ಒಂದು ಮೌಲ್ಯವರ್ಧನೆಯನ್ನು ಮಾಡಿ ಅವರ ಒಂದು ಪ್ರಾಡಕ್ಟಿಗೆ ಒಳ್ಳೆಯ ರೇಟ್ ಕೊಡಬೇಕಂತ ಅನ್ನೋದು ನಮ್ಮ ಒಂದು ಕನಸು. ಈಗೆಲ್ಲ ಚಿಂತನೆ ನಡೆದಿದೆ ಆ ಮಟ್ಟದಲ್ಲಿ. ಸೊ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಮತ್ತು ಇನ್ನೊಂದು ಸಂಜೀವಿನಿ ಅಂತ ಒಂದು ಉದ್ಯೋಗ ಸೃಜನಾ ಕಾರ್ಯಕ್ರಮ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಜಾರಿಯಾಗಿದೆ ಇತ್ತೀಚೆಗೆ. ಅದು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸಮಕ್ಷಮದಲ್ಲಿ ಒಂದು ನಡೀತಾ ಇದೆ. ಆ ಯೋಜನೆಯಲ್ಲಿ ಒಂದು ಮೌಲ್ಯವರ್ಧನೆ ಮಾಡೋಕ್ಕೆ ಮತ್ತು ಅವರಿಗೆ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಲಿಕ್ಕೆ ಮತ್ತು ಕೊಳವೆ ಬಾವಿಗಳನ್ನು ಮಾಡಿಕೊಳ್ಳಲಿಕ್ಕೆ, ನೀರಾವರಿ ಮಾಡಿಕೊಂಡು, ಮುಖ್ಯವಾಗಿ ಅವರಿಗೆ ಯಾಕೆ ಅಲ್ಲಿ ಬರ್ತಾರೆ ಅಂದರೆ ಒಂದು ಸಕಾಲದಲ್ಲಿ ಮಳೆ ಬರಲ್ಲ, ಅವರಿಗೆ ಭೂಮಿಯಲ್ಲಿ ನೀರಿರಲ್ಲ. ಹಾಗಾಗಿ ಆ ಭೂಮಿಯಲ್ಲಿ ಏನು ಬೆಳೆದಿಲ್ಲ ಅಂದದಕ್ಕೆ ಅಲ್ಲಿ ಅವರಿಗೆ ಉದ್ಯೋಗ ಖಾತ್ರಿ 100 ದಿನ ಕೊಡುತ್ತೆ ಅಷ್ಟೇ. 100 ದಿನ ಆದಮೇಲೆ ಅವರಿಗೆ ಇದಾಗೋದಿಲ್ಲ. ಆ ರೀತಿ ನಾವು ಈಗ ಅವರಿಗೆ ಮರು ಉದ್ಯೋಗ ಕೊಡುವಂಥ, ಗ್ರಾಮ ಉದ್ಯೋಗಗಳು ಕೊಡುವಂಥ ಚಿಂತನೆಗಳನ್ನು ನಾವು ಈಗ ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಸೊ ನಮ್ಮ ಸಂಸ್ಥೆಯ ಸಂತೃಪ್ತಿಯಾಗಿ ನಾವು ಹೇಳಬೇಕಂದ್ರೆ ನಮ್ಮ ಗ್ರಾಮಾಭಿವೃದ್ಧಿಯೇ ನಮ್ಮ ಸಂಸ್ಥೆಯ ಉದ್ದೇಶ. ಗ್ರಾಮ ಮಟ್ಟದಲ್ಲಿ ವಾರ್ಡ್ಗಳ ರಚನೆ ಆಗಬೇಕು, ಗ್ರಾಮದಲ್ಲಿ ಒಂದು ಗ್ರಾಮ ಘಟಕಗಳ ರಚನೆ ಆಗಬೇಕು, ಗ್ರಾಮ ಘಟಕ ಒಂದು ಉತ್ಪಾದನಾ ಘಟಕ ಆಗಬೇಕು. ಅಲ್ಲಿಂದನೇ ಆ ವಸ್ತುಗಳು ಮೊದಲು ಗ್ರಾಮಸ್ಥರು ಬಳಸಬೇಕು. ಯಾಕಂದರೆ ಹೆಚ್ಚೋ ಜನ ಇವಾಗ ಗ್ರಾಮದಲ್ಲಿ ಹಾಲು ಸಹ ಸಿಗಲಾರ್ದಂಥ ಪರಿಸ್ಥಿತಿ ಬಂದಿದೆ. ಅದಾದ ಮೇಲೆ ಅದನ್ನು ಮಾರ್ಕೆಟಿಗೆ ನಾವು ಅದನ್ನು ತಾಲೂಕು ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಡಿಜಿಟಲೈಸೇಷನನ್ನು ಮಾಡಿ, ಸೊ ಇದಕ್ಕೊಂದು ಮೌಲ್ಯವರ್ಧನೆಯನ್ನು ಮಾಡಿ, ಸೊ ರೈತರು ತಮ್ಮ ಬೆಳೆದ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರೋ ಬದಲು ಅದನ್ನು ಮೌಲ್ಯವರ್ಧನೆ ಮಾಡಬೇಕು. ಮಾರಾಟ ಮಾಡಿದರೆ ಅವರಿಗೂ ಆದಾಯ ಬರುತ್ತೆ ಮತ್ತು ಬೆಲೆನೂ ಹೆಚ್ಚಾಗುತ್ತೆ ಮತ್ತು ಅವರಿಗೆ ತುಂಬ ದುಬಾರಿ ಚಿಕಿತ್ಸೆಗಾಗಿ ನಾವು ಈಗ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಯೋಜನೆ ಮಾಡಿದ್ದೀವಿ. 50 ಎಕರೆ ಲ್ಯಾಂಡಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅನ್ನೋದನ್ನು ನಮ್ಮ ಒಂದು ಸಂಸ್ಥೆಯ ಮುಂದಿನ ಗುರಿಯಾಗಿದೆ. ನಮ್ಮ ಸಂಸ್ಥೆ ದಾನಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಬೆಂಬಲದೊಂದಿಗೆ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕಟ್ಟಕಡೆಯ ಜನರಿಗೆ ಒಂದು ಸೌಲಭ್ಯಗಳನ್ನು ಕೊಡುತ್ತಾ ಅವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ನಮ್ಮ ಸಂಸ್ಥೆಯ ಸೇವಾ ಕಾರ್ಯವನ್ನು ಮೆಚ್ಚಿ ಅಮೇರಿಕದ ಶ್ರೀ ಷಡಕ್ಷರಪ್ಪ ಆ್ಯಂಡ್ ತಾರಾ ಚಾರಿಟಿ ಅವರು ಬಂದು ನಮ್ಮ ಸಂಸ್ಥೆಯನ್ನು ಮತ್ತು ನಾವು ಮಾಡುತ್ತಿರುವ ಚಟುವಟಿಕೆಗಳನ್ನು ನೋಡಿ $40,000 ಬೆಂಬಲದೊಂದಿಗೆ ಒಂದು ಪ್ರಮಾಣ ಪತ್ರವನ್ನು ಸಹ ನೀಡಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ. ಅದೇ ರೀತಿ ಕಿರುಸಾಲ ಯೋಜನೆ, ಮಹಿಳೆಯರ ಸಬಲೀಕರಣ, ಆರ್ಥಿಕ ಅಭಿವೃದ್ಧಿಗಾಗಿ ವರ್ಲ್ಡ್ ಮೈಕ್ರೋ ಕ್ರೆಡಿಟ್ ಸಬ್ಮಿಟ್ ಕ್ಯಾಂಪೇನ್ ಅಂತ ಒಂದು USA ಸಂಸ್ಥೆ ನಮಗೆ ಒಂದು ಪ್ರಶಂಸನಾ ಪತ್ರ
ಲೆಟರ್ ಆಫ್ ಅಪ್ರಿಷಿಯೇಷನ್ ಲೆಟರ್ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ ಮತ್ತು ನಮಗೆ ಸಿಗಿದೆ. ನನ್ನ ಒಂದು ಸೇವಾ ಕಾರ್ಯವನ್ನು ಮೆಚ್ಚಿ ಸರ್ಕಾರದವರು ಹಲವಾರು ಅಭಿವೃದ್ಧಿ ಕಮಿಟಿಗಳಲ್ಲಿ, ಉದಾಹರಣೆ ಬಂಜರು ಭೂಮಿ ಅಭಿವೃದ್ಧಿ ಯೋಜನಾ ಸಮಿತಿ ಜಿಲ್ಲಾ ಮಟ್ಟದಲ್ಲಿ, ಬಾಲಕಾರ್ಮಿಕರ ಯೋಜನಾ ಸಂಘ ಜಿಲ್ಲಾ ಸಮಿತಿಯಲ್ಲಿ ಮತ್ತು ಬಾಲಕಾರ್ಮಿಕರ ವಿಮೋಚನಾ ಚಳುವಳಿ ಅಂತೇಳಿ CSCLK ಕರ್ನಾಟಕ ಮಟ್ಟದಲ್ಲಿ ನಮ್ಮನ್ನು ಮತ್ತು ನಮ್ಮ ಸಂಸ್ಥೆಯನ್ನು ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಯಾಗಿ ಒಂದು ಆಯ್ಕೆ ಮಾಡಿ ಆ ಕಮಿಟಿಗಳಲ್ಲಿ ಕೆಲಸ ಮಾಡ್ತಾಯಿದೆ. ಕಳೆದ ವಾರ ಸಹ ನನ್ನ ಸೇವಾ ಕಾರ್ಯವನ್ನು ಮೆಚ್ಚಿ ಜಿಲ್ಲಾ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯತ್ವಗಳು ಸಹ ನಮ್ಮನ್ನು ಗುರುತಿಸಿದ್ದಾರೆ. ಆ ಪ್ರಕ್ರಿಯೆ ಸಹ ನಡೀತಾ ಇದೆ. ಹೀಗಾಗಿ ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಜೊತೆಗೆ ಮಾಡುತ್ತಾ ಸಮಾಜದ ಅಭಿವೃದ್ಧಿಯಲ್ಲಿ, ಗ್ರಾಮಗಳ ಅಭಿವೃದ್ಧಿಯಲ್ಲಿ ಮತ್ತು ಅತ್ಯಂತ ನೊಂದಿತ ಮಹಿಳೆಯರ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುತ್ತದೆ. ವಿಶೇಷವಾಗಿ ನಮ್ಮ ಸಂಸ್ಥೆಯು ಕಳೆದ 3 ವರ್ಷದಲ್ಲಿ ಮಂಗಳಮುಖಿಯರಿಗಾಗಿ ಒಂದು ಬೆಳಕು ಅಂತ ಒಂದು ಯೋಜನೆಯನ್ನು ತಂದಿದೆ. ಬೆಂಗಳೂರಿನ ಒಂದು ಗಿಫ್ಟ್ ಏಬಲ್ ಫೌಂಡೇಶನ್ನ ನೆರವಿನೊಂದಿಗೆ 24 ಮಂಗಳಮುಖಿಯರಿಗೆ 3 ತಿಂಗಳು ತರಬೇತಿ ನೀಡಿ ಆಹಾರ ಸಂಸ್ಕರಣೆ ಮತ್ತು ಆಹಾರ ತಯಾರಿಕೆಗಾರದಲ್ಲಿ ಫುಡ್ ಬಂಡಿ, ಅದರಲ್ಲಿ 5 ಫುಡ್ ಬಂಡಿಗಳನ್ನು ಕೊಟ್ಟು ಒಂದೊಂದು ಬಂಡಿಯಲ್ಲಿ 5 ಜನ, 24 ಜನರು ಇವತ್ತು ರಾಯಚೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಬಂಡಿ ಇಟ್ಟುಕೊಂಡು ತಿಂಗಳಿಗೆ 10,000 ರಿಂದ 15,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಮ್ಮ ಯಶೋಗಾಥೆಗಳ ಜೊತೆಗೇ ನಮ್ಮ ಸಂಸ್ಥೆಗೆ ಸ್ವಲ್ಪ ಆರ್ಥಿಕ ಸಂಪನ್ಮೂಲ ಕೊರತೆಯೂ ಇದೆ. ಆ ಒಂದು ಸಂಸ್ಥೆಗಾಗಿ ನಮ್ಮ ಸಂಸ್ಥೆ ಆದಾಯ ಕರ ವಿನಾಯಿತಿ ATG ಆಗಿರ್ಬೋದು, 12A ಆಗಿರ್ಬೋದು, CSR 1, NGO ದರ್ಪಣ್ಣು, LEI ಮತ್ತು ಕಾರ್ಪೊರೇಟ್ ಸಂಸ್ಥೆಯಿಂದ ದಾನಿಗಳಿಂದ ಏನು ಹಣಕಾಸುಗಳ ಬೆಂಬಲ ತೆಗೆದುಕೊಳ್ಳಲಿಕ್ಕೆ ಅಗತ್ಯವಾದಂಥ ಒಂದು ರಿಯಾಯಿತಿ ನೋಂದಣಿಗಳನ್ನು ನಾವು ಹೊಂದಿದ್ದೇವೆ. ಹೀಗಾಗಿ ಹಲವಾರು ಸಂಘ ಸಂಸ್ಥೆಯವರು ಮುಂದೆ ಬಂದಿದ್ದಾರೆ ನಮ್ಮ ಕಾರ್ಯವನ್ನು ಮೆಚ್ಚಿ ಮಾಡಲಿಕ್ಕೆ. ಇನ್ನೂ ನಮ್ಮ ಸಂಸ್ಥೆ ಅದೇ ರೀತಿ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಮಾಡಿ ನಮ್ಮ ಸ್ವಸಜ್ಜಿತ ಸ್ವಂತ ಕಟ್ಟಡದಲ್ಲಿ ಒಂದು 15 ಕೋರ್ಸ್ಗಳನ್ನು ಮಾಡಿ ಅಲ್ಲಿ ಅವರಿಗೆ ಉಚಿತ ತರಬೇತಿ ಮತ್ತು ಜಾಬ್ ಪ್ಲೇಸ್ಮೆಂಟ್ ಕೊಡಬೇಕನ್ನೋ ಒಂದು ಕನಸಿದೆ. ಆ ನಿಟ್ಟಿನಲ್ಲಿ ಸಹ ಈಗ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಅದೇ ರೀತಿ ನಮ್ಮ ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಶೀತಲ ಘಟಕಗಳ ಕೊರತೆ ಇದೆ ರೈತರಿಗೆ. ಆ ಶೀತಲ ಘಟಕಗಳು ಕಡಿಮೆ ವೆಚ್ಚದಲ್ಲಿ, ಈಗಾಗಲೇ ಅವರು ಖಾಸಗಿಯವರು ತುಂಬ ದುಬಾರಿ ವೆಚ್ಚದಲ್ಲಿ ಸ್ಟೋರೇಜ್ ಫೆಸಿಲಿಟಿ ಮಾಡ್ತಾ ಇದ್ದಾರೆ. ನನ್ನ ಒಂದು ಏನಂದರೆ ಗ್ರಾಮಕ್ಕೆ ಒಂದರಾಗಿ, ಪಂಚಾಯತಿಗೆ ಒಂದರಾಗಿ ಒಂದಂತೆ ಶಿಥಿಲೀಕರಣ ಘಟಕ ಕೋಲ್ಡ್ ಸ್ಟೋರೇಜ್ ಆಗಬೇಕಾಗಿದೆ. ಆ ಒಂದು ಕನಸು ಸಹ ನಮ್ಮ ಮುಂದಿದೆ. ಅದಕ್ಕೂ ಸಹ ಈಗಾಗಲೇ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಮುಂದೆ ನಮ್ಮ ಒಂದು ಯೋಜನೆ ಸಕಾರಾತ್ಮಕವಾಗಿ ನಡೀಲಿ ಅಂತ ಹೇಳ್ತಾ, ನಮ್ಮ ಒಂದು ಬೆಂಬಲದೊಂದಿಗೆ ನಾನು ಏನು ನಿರೀಕ್ಷಿಸಿದ್ದೇನೆಂದರೆ, ನಮ್ಮ ಚಟುವಟಿಕೆಯನ್ನು ಮೆಚ್ಚಿ ನಮ್ಮ ವೆಬ್ಸೈಟೂ ಇದೆ, ನಮ್ಮ ಕಾರ್ಯಚಟುವಟಿಕೆಗಳ ವರದಿ ಇದೆ. ಅದನ್ನು ನೋಡಿ ನಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಬೆಂಬಲ, ಸಹಕಾರ, ಆರ್ಥಿಕ ಸಂಪನ್ಮೂಲಗಳನ್ನು ಕೊಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಬೇಕೆಂದು ಗ್ರಾಮ ಸ್ವರಾಜ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.